ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭೋದಯ. ಇಂದಿಗೆ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಅದು ಕೀರ್ತನೆಗಳ ಸಂಗ್ರಹ 116ನೇ ಕೀರ್ತನೆ 7ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನನ್ನ ಮನವೇ, ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು. ಯೆಹೋವನು ನಿನಗೆ ಮಹೋಪಕಾರಗಳನ್ನು ಮಾಡಿದ್ದಾನಲ್ಲ. Return to your rest, O my soul, for the Lord has dealt bountifully with you. ಇಲ್ಲಿ ಕೀರ್ತನೆಗಾರ ತನ್ನ ತೀವ್ರವಾದ ಯಾತನೆ ಮತ್ತು ಪ್ರಕ್ಷುಬ್ಧತೆಯ ನಂತರ ದೇವರಲ್ಲಿ ಆಧ್ಯಾತ್ಮಿಕ ವಿಶ್ರಾಂತಿಯನ್ನು ಕಂಡುಕೊಳ್ಳಲು ದಾವೀದ ಇಲ್ಲಿ ತನ್ನ ಆತ್ಮಕ್ಕೆ ನೀಡಿದ ಕರೆಯಾಗಿದೆ. ನನ್ನ ಮನವೇ, ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು ಎಂಬುವಂಥದ್ದು ಮೂಲ ಭಾಷೆಯಲ್ಲಿ ನೂವಾಕ್, ಅಂದರೆ ಟು ರೆಸ್ಟ್, ಸೆಟಲ್ ಡೌನ್ ಆ್ಯಂಡ್ ರಿಮೈನ್, ಡ್ವೆಲ್, ಸ್ಟೇ, ಲೆಟ್ ಎಲೋನ್ ಎಂಬ ಅರ್ಥಗಳು ಬರುತ್ತವೆ. ಇಲ್ಲಿ ಕೀರ್ತನೆಗಾರ ತನ್ನ ಆತ್ಮವನ್ನು ಉದ್ದೇಶಿಸಿ ಮಾತನಾಡುತ್ತಾನೆ. ತನ್ನ ಜೀವನದಲ್ಲಿ ಅನೇಕ ರೀತಿಯ ಸಂಕಷ್ಟಗಳನ್ನು ಎದುರಿಸಿ ಅವುಗಳಿಂದ ಬಿಡುಗಡೆ ಹೊಂದಿದ ತರುವಾಯ ಆಂತರಿಕವಾಗಿ ಮುಕ್ತನಾಗಲು ತನ್ನ ಮನಸ್ಸಿಗೆ ಒತ್ತಾಯಿಸುತ್ತಾನೆ. ಯೆಹೋವನು ನಿನಗೆ ಮಹೋಪಕಾರಗಳನ್ನು ಮಾಡಿದ್ದಾನಲ್ಲ, ಅಂದರೆ ದೇವರ ಒಳ್ಳೆಯತನವನ್ನು ಗುರುತಿಸುವುದಾಗಿದೆ. ಈ ವಾಕ್ಯ ಕಷ್ಟ, ನೋವು, ನಿರಾಶೆಯ ಅಂತ್ಯ ಹಾಗೂ ದೇವರಿಂದ ಪಡೆದ ಕರುಣೆಯನ್ನು ಸೂಚಿಸುವುದಾಗಿದೆ. ಆಧ್ಯಾತ್ಮಿಕ ಶಾಂತಿ, ರೆಸ್ಟ್ ಎಂಬುವಂಥದ್ದು ಒಂದು ರೀತಿಯಲ್ಲಿ ಶಾಂತತೆಯ ಸ್ಥಿತಿ. ವಿಶ್ರಾಂತಿಯ ಸ್ಥಳಕ್ಕಿಂತಲೂ ಹೆಚ್ಚಾಗಿ ದೇವರ ಮೇಲೆ ನಂಬಿಕೆ ಹಾಗೂ ದೇವರನ್ನು ಅವಲಂಬಿಸುವಂಥ ಸ್ಥಿತಿಯಾಗಿದೆ. ವಿಶ್ರಾಂತಿ ಅದು ದೈವಿಕ ಆಶೀರ್ವಾದವಾಗಿದೆ, ಆಶ್ರಯವಾಗಿದೆ. ಇಟ್ ಈಸ್ ಡಿವೈನ್ ರೆಫ್ಯೂಸ್. ದೇವರೇ ಆಶ್ರಯ ಮತ್ತು ಆಶ್ರಯದ ಮೂಲನೂ ಕೂಡ ಹೌದು. ದೇವರು ಇಂದಿಗೂ ಕೂಡ ತನ್ನ ಜನರನ್ನು ತನ್ನ ವಿಶ್ರಾಂತಿಗೆ ಕರೆಯುತ್ತಾ ಇದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಹೇಳಿದ ಮಾತು ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ: ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಆತನ ವಿಶ್ರಾಂತಿಗೆ ಬರೋಣ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಉಪಕಾರಗಳನ್ನು ಸ್ಮರಿಸಿಕೊಂಡು ಮತ್ತೊಮ್ಮೆ ನಿನಗೆ ಕೃತಜ್ಞತಾ ಸ್ತೋತ್ರದೊಂದಿಗೆ ಈ ಹೊತ್ತಾರೆಯಲ್ಲಿ ಸ್ವಾಮಿ ನಿನಗೆ ಅಡ್ಡಬಿದ್ದು ನಾವು ಸ್ತೋತ್ರ ಮಾಡುತ್ತೇವೆ. ಈ ವಾಕ್ಯಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಮಾತಿನಂತೆ ನನ್ನ ಮನವೇ, ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು. ಯೆಹೋವನು ನಿನಗೆ ಮಹೋಪಕಾರಗಳನ್ನು ಮಾಡಿದ್ದಾನಲ್ಲ. ನಮ್ಮ ಜೀವನವನ್ನು ನಾವು ಹಿಂತಿರುಗಿ ನೋಡುವಾಗ ಅನೇಕ ರೀತಿಯ ಕಷ್ಟಗಳು, ಸಮಸ್ಯೆಗಳು, ಅಸೌಖ್ಯಗಳು, ಅನಾರೋಗ್ಯಗಳು ಮುತ್ತಿಕೊಂಡಾಗಲು ನಮ್ಮ ಜೀವನದಲ್ಲಿ ಯಾರೆಲ್ಲ ಕೈಬಿಟ್ಟು ಹೋದರೂ ನೀನು ನಮ್ಮನ್ನು ಕೈಬಿಡದೆ ಕಾಲಕಾಲಕ್ಕೆ ನಮ್ಮನ್ನು ಪರಿಪಾಲಿಸಿ, ಪೋಷಿಸಿ, ಸಂರಕ್ಷಿಸೋದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ನಮ್ಮ ಜೀವನದಲ್ಲಿ ನಾವು ನಿರಾಶೆಯಲ್ಲಿ ಬಿದ್ದಾಗ ಹೊಸ ನಿರೀಕ್ಷೆಯನ್ನು ತುಂಬಿಸಿದೆ. ಕುಗ್ಗಿ ಹೋದಾಗ ನಮ್ಮನ್ನು ಮೇಲೆತ್ತಿದ್ದಿ ಸ್ವಾಮಿ. ದಾರಿ ಕಾಣದಂಥ ಪರಿಸ್ಥಿತಿಯಲ್ಲಿರುವಾಗ ಮಗನೇ, ಮಗಳೇ, ನಾನೇ ಮಾರ್ಗವೂ ಸತ್ಯವೂ ಜೀವವಾಗಿದ್ದೇನೆಂಬುದಾಗಿ ಹೇಳಿ ನಮಗೆ ಹೊಸ ಮಾರ್ಗಗಳನ್ನು ತೋರಿಸಿದ್ದೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ನಡೆಸಬೇಕದು ದೊಡ್ಡದು ಸ್ವಾಮಿ. ಇವತ್ತಾರೆ ದೇವರೇ, ನಮ್ಮನ್ನೇ ನಿನಗೆ ಸಮರ್ಪಿಸುತ್ತೇವೆ. ದೇವ, ಇನ್ನೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಕೃಪೆ ಕೊಡು ಸ್ವಾಮಿ. ದೇವರೇ, ನಮ್ಮ ಜವಾಬ್ದಾರಿಗಳಲ್ಲಿ ನೀನು ಬಾ ಕರ್ತನೆ. ಸ್ವಾಮಿ, ಈ ದಿನವೆಲ್ಲ ಸ್ವಾಮಿ ನೀನು ನಮಗೆ ರಕ್ಷಕನು, ಬೆಳಕು ಆಗಿದ್ದುಕೊಂಡು ನಮ್ಮನ್ನು ನಡೆಸು. ನಿನ್ನ ಮಾರ್ಗದಲ್ಲಿ ನಾವು ಮುಂದೆ ಸಾಗಲು ದೇವ, ನಿನ್ನನ್ನು ನಾವು ಆಶ್ರಯಿಸಿಕೊಂಡು ಬದುಕಲು ನಮಗೆ ಕೃಪೆ ನೀಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು, ನಮ್ಮೆಲ್ಲ ಉದ್ಯೋಗದಲ್ಲಿ ನಿನ್ನ ಕೃಪೆಯನ್ನು ನಾವು ನಂಬಿ ಬಾಳುತ್ತೇವೆ ಸ್ವಾಮಿ. ನಮ್ಮೊಳಗೆ ಬಾ, ನಮ್ಮ ಕುಟುಂಬಕ್ಕೆ ನೀನು ಬಾ ಸ್ವಾಮಿ. ನಮಗೆ ವಿಶ್ರಾಂತಿಯನ್ನು ಕೊಡು ಸ್ವಾಮಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನು, ಒಡೆಯನೂ ಆಗಿರುವ ಯೇಸು ಸ್ವಾಮಿಯ ಹೆಸರಿನ ಮೂಲಕವಾಗಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ದೇವರೇ. ಆಮೇನ್.